ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಚೇತನ್ಸ್ ಗ್ಲೋಬಲ್ ಹಬ್ ಯೂಟ್ಯೂಬ್ ಕ್ಲಾಸಸ್. ಲಾಸ್ಟ್ ಕ್ಲಾಸಲ್ಲಿ ನಾನು ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಆರೆಂಜ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೆ. ಓಕೆ, ಅದರಲ್ಲಿ ಯಾವ್ಯಾವ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ ಅಂತ ಹೇಳಿದ್ರೆ ಕ್ಲಾಸಿಫಿಕೇಷನ್, ನಾಮೆನ್ಕ್ಲೇಚರ್ ಆ್ಯಂಡ್ ನೇಚರ್ ಆಫ್ ಸಿ ಎಕ್ಸ್ ಬಾಂಡ್. ಓಕೆ, ನೆಕ್ಸ್ಟ್ ಟಾಪಿಕ್ ಅಂತ ಬಂದಾಗ ಯಾವುದಿದೆ ಅಂತ ಹೇಳಿದ್ರೆ ಪ್ರಿಪರೇಷನ್ ಮೆಥಡ್ಸ್ ಆಫ್ ಹ್ಯಾಲೋ ಆಲ್ಕೆನ್ಸ್ ಇದೆ. ಓಕೆ, ಅದರಲ್ಲಿ ಫಸ್ಟ್ ಮೆಥಡು ಯಾವುದರಿಂದ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಥ್ರೂ ಆಲ್ಕೋಹಾಲ್ಸ್. ಓಕೆ, ಫಸ್ಟು ಆಲ್ಕೋಹಾಲ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಲ್ಕೋಹಾಲ್ಸ್ ಅಂದರೆ ಏನಪ್ಪ? ಹ್ಯಾವಿಂಗ್ OH ಫಂಕ್ಷನ್ ಗ್ರೂಪ್. ಯಾವುದಾದ್ರೂ ಮಾಲಿಕ್ಯೂಲಲ್ಲಿ OH ಫಂಕ್ಷನ್ ಗ್ರೂಪ್ ಇತ್ತು ಅಂತ ಹೇಳಿದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಆಲ್ಕೋಹಾಲ್ಸ್ ಅಂತ ಕರ್ಕೊಳ್ತೀವಿ. ಇದರಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಬರುತ್ತೆ. ಫಸ್ಟ್ ಮೆಥಡ್ ಅಂತ ಬಂದಾಗ ಬೈ ಯೂಸಿಂಗ್ ಲೂಕಸ್ ರಿಯೇಜೆಂಟ್. ಆಲ್ಕೋಹಾಲ್ಸ್ಗೆ ಲೂಕಸ್ ರಿಯೇಜೆಂಟ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂತ ವಿ ಗೆಟ್ ಹ್ಯಾಲೋ ಆಲ್ಕೆನ್ಸ್. ನೌ ವಾಟ್ ಈಸ್ ಲೂಕಸ್ ರಿಯೇಜೆಂಟ್? ಲೂಕಸ್ ರಿಯೇಜೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಮಿಕ್ಚರ್ ಆಫ್ ಕಾನ್ಸಂಟ್ರೇಟೆಡ್ HCl ಆ್ಯಂಡ್ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ಇದನ್ನು ನಾವೇಂತ ಕರ್ಕೊಳ್ತೀವಿ? ಲೂಕಸ್ ರಿಯೇಜೆಂಟ್ ಅಂತ ಕರ್ಕೊಳ್ತೀವಿ. ಇಲ್ಲಿ ಏನು ಮಾಡೋಣಪ್ಪ? ಆಲ್ಕೋಹಾಲ್ಸ್ ತಗೋಣ. ಆಲ್ಕೋಹಾಲ್ಸ್ ಅಂದರೆ ಏನು? ಹ್ಯಾವಿಂಗ್ OH ಫಂಕ್ಷನ್ ಗ್ರೂಪ್. ಇಲ್ಲಿ ನಾವು ಯಾವುದನ್ನ ಆ್ಯಡ್ ಮಾಡೋಣ? ಲೂಕಸ್ ರಿಯೇಜೆಂಟ್ನ ಆ್ಯಡ್ ಮಾಡೋಣ. ಲೂಕಸ್ ರಿಯೇಜೆಂಟಲ್ಲಿ ಏನೇನಿದೆ? HCl ಇದೆ ಮತ್ತು ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಇದೆ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತಪ್ಪ, H2O. ರಿಮೈನಿಂಗ್ ಯಾರಿದ್ದಾರಪ್ಪ ಇಲ್ಲಿ? R ಮತ್ತು Cl ಇದೆ. ಇಲ್ಲಿ ನಮಗೇನು ಸಿಕ್ತು? ಆಲ್ಕೋಹಾಲ್ಸ್ಗೆ ಲೂಕಸ್ ಏಜೆಂಟ್ನ ಆ್ಯಡ್ ಮಾಡಿದಾಗ ವಿ ಗೆಟ್ ಆಲ್ಕೈಲ್ ಕ್ಲೋರೈಡ್ ಆ್ಯಸ್ ದ ಪ್ರಾಡಕ್ಟ್. ಇದು ಫಸ್ಟ್ ಪ್ರಿಪರೇಷನ್ ಮೆಥಡು. ನೆಕ್ಸ್ಟ್ ಪ್ರಿಪರೇಷನ್ ಮೆಥಡ್ ಅಂತ ಬಂದಾಗ ಯಾವುದರಿಂದ? ಬೈ ಯೂಸಿಂಗ್ ಫಾಸ್ಫರಸ್ ಟ್ರೈಹ್ಯಾಲೈಡ್ಸ್ PX3. ಓಕೆ, ಇದಕ್ಕೆ ಎಕ್ಸಾಂಪಲ್ಸ್ ಅಂತ ಬಂದಾಗ ಯಾವ್ದು ಕೊಡ್ಬೋದು ನಾವು? ಫಾಸ್ಫರಸ್ ಟ್ರೈಕ್ಲೋರೈಡ್, ನೆಕ್ಸ್ಟ್ ಫಾಸ್ಫರಸ್ ಟ್ರೈಬ್ರೋಮೈಡ್, ಇಲ್ಲಾಂದರೆ ಫಾಸ್ಫರಸ್ ಟ್ರೈ ಅಯೋಡೈಡ್. ಓಕೆ, ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಫಾಸ್ಫರಸ್ ಟ್ರೈಹ್ಯಾಲೈಡ್ಸ್ ಅಂತ ಕರ್ಕೊಳ್ತೀವಿ. ಇಲ್ಲಿಗೆ ನಾವೇನು ಮಾಡೋಣ? ಆಲ್ಕೋಹಾಲ್ಸ್ ತಗೋಣ. ಆಲ್ಕೋಹಾಲ್ಸ್ ಅಂದರೆ ಏನು? ಹ್ಯಾವಿಂಗ್ OH ಫಂಕ್ಷನ್ ಗ್ರೂಪ್. ಇದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ PCl3ನ ಆ್ಯಡ್ ಮಾಡ್ತೀನಿ. ಕೆಲವೊಂದು ಸ್ಮಾಲ್ ಟ್ರಿಕ್ ಇದೆ. ಆ ಟ್ರಿಕ್ ಏನಪ್ಪ ಅಂತೇಳಿ ಇಲ್ಲಿ ಟೋಟಲು ಎಷ್ಟು ಕ್ಲೋರಿನ್ಸ್ ಇದೆಯಪ್ಪ? 3 ಕ್ಲೋರಿನ್ಸ್. ಇಲ್ಲಿ 3 ಮಾಲಿಕ್ಯೂಲ್ಸ್ ಆಫ್ ಆಲ್ಕೋಹಾಲ್ಸ್ ಮಾಡ್ಕೊಳ್ಳೋಣ. ಎಷ್ಟು ಮಾಲಿಕ್ಯೂಲ್ಸ್ ಆಫ್ ಆಲ್ಕೋಹಾಲ್ಸ್ ಇದೆ? 3 ಮಾಲಿಕ್ಯೂಲ್ಸ್ ಆಫ್ ಆಲ್ಕೋಹಾಲ್ಸ್. ROH ROH ROH. ನೀವು ಯಾವುದನ್ನ ಆ್ಯಡ್ ಮಾಡ್ತಿದ್ದೀರಾ? ಫಾಸ್ಫರಸ್ ಟ್ರೈಕ್ಲೋರೈಡ್ PCl3. ಇಲ್ಲೇನಾಗುತ್ತೆ ಅಂತಂದರೆ ಈ ಗ್ರೂಪ್ ಇದೆಯಲ್ವ, ಈ ಗ್ರೂಪ್ ಆಚೆಗೆ ಬರುತ್ತೆ. ಓಕೆ, ಅಲ್ಲಿ ಏನು ಹೆಚ್ಚಾಗಿ ಬರ್ತಿದೆ? H3PO3. ಹೈಡ್ರೋಜನ್ 3 ಇದೆ, ಫಾಸ್ಫರಸ್ 1 ಆ್ಯಂಡ್ ಆಕ್ಸಿಜನ್ 3 ಇದೆ. ರಿಮೈನಿಂಗ್ ಇದೆಯಪ್ಪ RCl. ಟೋಟಲ್ ಎಷ್ಟು ಮಾಲಿಕ್ಯೂಲ್ಸ್ ಆಫ್ RCl ಇದೆ? 3 ಮಾಲಿಕ್ಯೂಲ್ಸ್ ಆಫ್ RCl ಇದೆ. ಇಲ್ಲಿ ನಮಗೇನು ಪ್ರಾಡಕ್ಟ್ ಬಂತು? ಆಲ್ಕೋಹಾಲ್ಸ್ಗೆ ಫಾಸ್ಫರಸ್ ಟ್ರೈಕ್ಲೋರೈಡ್ನ ಆ್ಯಡ್ ಮಾಡಿದಾಗ ವಿ ಗೆಟ್ ಆಲ್ಕೈಲ್ ಕ್ಲೋರೈಡ್ ಆಸ್ ದ ಪ್ರಾಡಕ್ಟ್. ಆ್ಯಂಡ್ ಇದಂತ ಬಂದಾಗ ಟ್ರಿಕ್ನ ಯೂಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ಪ್ರಿಪರೇಷನ್ ಮೆಥಡಿಗೆ ಬರೋಣ. ಇವಾಗ ಸೇಮ್ ರಿಯಾಕ್ಷನ್ ಯಾವ ಥರ ಕೊಡ್ಬೋದು ಅಂತ ಹೇಳಿದ್ರೆ ಆಲ್ಕೋಹಾಲ್ಸ್ ಕೊಡ್ತಾರೆ. ಆ್ಯರೋ ಮಾರ್ಕ್ ಮೇಲೆ ನಿಮಗೆ ರೆಡ್ ಫಾಸ್ಫರಸ್ ವಿತ್ Br2 ಅಂತ ಕೊಡ್ತಾರಪ್ಪ. ರೆಡ್ ಫಾಸ್ಫರಸ್ಗೆ ಬ್ರೋಮಿನ್ ಆ್ಯಡ್ ಮಾಡಿ ನಮ್ಗೇನು ಸಿಗುತ್ತೆ ಅಂತೇಳಿ ವಿ ಗೆಟ್ PbR3 ಫಾಸ್ಫರಸ್ ಟ್ರೈಬ್ರೋಮೈಡ್ ಸಿಗುತ್ತೆ. ಹಾಗೆ ರೆಡ್ ಫಾಸ್ಫರಸ್ಗೆ ಅಯೋಡಿನ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ವಿ ಗೆಟ್ Pi3. ಹಾಗೆ ರೆಡ್ ಫಾಸ್ಫರಸ್ಗೆ ಕ್ಲೋರಿನ್ ಆ್ಯಡ್ ಮಾಡಿದ್ರೆ ವಿ ಗೆಟ್ PCl3 ಆಸ್ ದ ಪ್ರಾಡಕ್ಟು. ಇವಾಗ ಸೇಮ್ ಟ್ರಿಕ್ನ ಫಾಲೋ ಮಾಡ್ಕೊಳ್ರಿ. ಇಲ್ಲಿ 3 ಬ್ರೋಮಿನ್ ಇದೆಯಾ? ಇಲ್ಲಿ 3 ಮಾಲಿಕ್ಯೂಲ್ಸ್ ಆಫ್ ಆಲ್ಕೋಹಾಲ್ ತೊಗೋಣ. ಸೇಮ್ ಟ್ರಿಕ್ಸ್ನ ಫಾಲೋ ಮಾಡ್ಕೊಳ್ರಿ. ROH ಯಾವುದನ್ನ ಆ್ಯಡ್ ಮಾಡ್ತಿದ್ದೀರಾ? PbR3ನ ಆ್ಯಡ್ ಮಾಡ್ತಿದ್ದೀರಾ. ಇಲ್ಲೇನಾಯಿತು? H3PO3 ಗ್ರೂಪ್ ಆಚೆಗೆ ಬಂತಾ? ರಿಮೈನಿಂಗ್ ಯಾರಿದ್ದಾರಪ್ಪ? RBr. ಟೋಟಲ್ ಎಷ್ಟು ಮಾಲಿಕ್ಯೂಲ್ಸ್ ಆಫ್ RBr ಇದೆ? 3 ಮಾಲಿಕ್ಯೂಲ್ಸ್ ಆಫ್ RBr ಇದೆ. ನೀವು ಯಾವಾಗ ಆಲ್ಕೋಹಾಲ್ಸ್ಗೆ ರೆಡ್ ಫಾಸ್ಫರಸ್ ವಿತ್ ಬ್ರೋಮಿನ್ನ ಆ್ಯಡ್ ಮಾಡ್ತಿರೋ ಅಲ್ಲಿ ನಮಗೇನು ಪ್ರಾಡಕ್ಟ್ ಸಿಗುತ್ತೆ? ವಿ ಗೆಟ್ ಆಲ್ಕೈಲ್ ಬ್ರೋಮೈಡ್ ಆ್ಯಸ್ ದ ಪ್ರಾಡಕ್ಟ್. ಇದೇ ಥರನೇ ಆಲ್ಕೋಹಾಲ್ಸ್ಗೆ ಫಾಸ್ಫರಸ್ ಟ್ರೈ ಅಯೋಡೈಡ್ನ ಆ್ಯಡ್ ಮಾಡಿ ನಮ್ಗೆ ಪ್ರಾಡಕ್ಟ್ ಏನು ಸಿಗುತ್ತೆ? ವಿ ಗೆಟ್ ಆಲ್ಕೈಲ್ ಅಯೋಡೈಡ್. ಅಲ್ಲೂ ಕೂಡ ಸೇಮ್ ಟ್ರಿಕ್ನ ಫಾಲೋ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟು ಪ್ರಿಪರೇಷನ್ ಮೆಥಡ್ ಯಾವುದಪ್ಪ? ಆಲ್ಕೋಹಾಲ್ಸ್ಗೆ ಫಾಸ್ಫರಸ್ ಪೆಂಟಾಕ್ಲೋರೈಡ್ನ ಆ್ಯಡ್ ಮಾಡೋದು. ಕೆಲವು ಕೂಡ ಟ್ರಿಕ್ ಬರುತ್ತೆ, ಅದನ್ನು ಕೂಡ ಹೇಳ್ಕೊಂಡ್ಕೊಡ್ತೀನಿ. ಜಸ್ಟ್ ಏನು ಮಾಡಿ ಇವಾಗ ಆಲ್ಕೋಹಾಲ್ಸ್ ತೊಗೋಣ. ಆಲ್ಕೋಹಾಲ್ಸ್ಗೆ PCl5ನ ಆ್ಯಡ್ ಮಾಡೋಣ. ಟ್ರಿಕ್ ಅಂತ ಬಂದಾಗ ಏನಪ್ಪ ಅಂತ ಹೇಳಿದ್ರೆ ಆಲ್ಕೋಹಾಲ್ಸ್ನ ಈ ಥರ ಬರ್ಕೊಳ್ತೀನಿ. R ಬಾಂಡ್ O ಬಾಂಡ್ H. PCl5 ಅಂತ ಬಂದಾಗ ಹೈಡ್ರೋಜನ್ ಕಡೆ ಒಂದು ಕ್ಲೋರಿನ್ ಬರ್ಕೊಳ್ರಿ, ಆಲ್ಕೈಲ್ ಕಡೆ ಒಂದು ಕ್ಲೋರಿನ್ ಬರ್ಕೊಳ್ರಿ. ರಿಮೈನಿಂಗ್ ಎಷ್ಟಿದೆಯಪ್ಪ? PCl3. ಇಲ್ಲೇನಾಗುತ್ತೆ ಅಂತ ಬಾಂಡು ಬ್ರೇಕ್ ಆಯಿತು, ಇಲ್ಲೂ ಕೂಡ ಬಾಂಡ್ ಬ್ರೇಕ್ ಆಯಿತು. ಫಸ್ಟು ಪ್ರಾಡಕ್ಟ್ ಅಂತ ಬಂದಾಗ ಏನು ಬರುತ್ತಪ್ಪ? ವಿ ಗೆಟ್ RCl.
ಸೆಕೆಂಡ್ ಪ್ರಾಡಕ್ಟ್ ಏನಿದೆ POCl3 ಫಾಸ್ಫರಸ್ ಆಕ್ಸಿಕ್ಲೋರೈಡ್. ನೆಕ್ಸ್ಟು ಫೈನಲ್ ಪ್ರಾಡಕ್ಟ್ ಏನಿದೆಯಪ್ಪ HCl. ಇಲ್ಲಿ ನಮಗೇನು ಸಿಕ್ತು, ಆಲ್ಕೋಹಾಲ್ಸ್ಗೆ PCl5ನ ಆ್ಯಡ್ ಮಾಡಿದಾಗ ವಿ ಗೆಟ್ ಆಲ್ಕೈಲ್ ಕ್ಲೋರೈಡ್ ಆ್ಯಸ್ ದ ಮೈನ್ ಪ್ರಾಡಕ್ಟ್. ಆ್ಯಂಡ್ ಈ ಟ್ರಿಕ್ನ ಫಾಲೋ ಮಾಡ್ಕೊಳ್ರಿ. ನೆಕ್ಸ್ಟ್ ಬರೋಣ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್, ಡಾರ್ಜನ್ಸ್ ರಿಯಾಕ್ಷನ್. It is the best method for the preparation of alkyl chloride. ಓಕೆ, ರೀಸನ್ ಏನು ಅಂತ ಹೇಳ್ಬಿಡ್ತೀನಿ. ಓಕೆ, ಫಸ್ಟು ಡಾರ್ಜನ್ಸ್ ರಿಯಾಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ಆಲ್ಕೋಹಾಲ್ಸ್ ತೊಗೊಳ್ತೀವಿ, ಆಲ್ಕೋಹಾಲ್ಸ್ಗೆ ಥಿಯೋಸಲ್ಫೋನಿಲ್ ಕ್ಲೋರೈಡ್ನ ಆ್ಯಡ್ ಮಾಡ್ತೀವಿ. ಎಗೇನ್ ಸೇಮ್ ಟ್ರಿಕ್ನ ಫಾಲೋ ಮಾಡ್ಕೊಳ್ಳೋಣ. R ಬಾಂಡ್ O ಬಾಂಡ್ H, ಹೈಡ್ರೋಜನ್ ಕ್ಲೋರೈಡ್ ಒಂದು ಕ್ಲೋರಿನ್ನು, ಆಲ್ಕೈಲ್ ಕ್ಲೋರೈಡ್ ಒಂದು ಕ್ಲೋರಿನ್, ರಿಮೈನಿಂಗ್ ಯಾರಿದ್ದಾರಪ್ಪ SO. ಇಲ್ಲಿ ಏನಾಗುತ್ತೆ, ಬಾಂಡ್ ಬ್ರೇಕ್ ಆಯಿತು. ಫಸ್ಟ್ ಪ್ರಾಡಕ್ಟ್ ಏನು ಬರುತ್ತೆ RCl, ಸೆಕೆಂಡ್ ಪ್ರಾಡಕ್ಟ್ ಏನು ಬರುತ್ತೆ SO2, ನೆಕ್ಸ್ಟ್ ಮೂರನೇ ಪ್ರಾಡಕ್ಟ್ ಏನು ಬರುತ್ತೆ HCl. ಇಲ್ಲಿ ಆಲ್ಕೈಲ್ ಕ್ಲೋರೈಡ್ ಬಿಟ್ಟು ಬೈ ಪ್ರಾಡಕ್ಟ್ಸ್ ಇದೆಯಲ್ವಾ, ಈ SO2 ಏನಾಗಿರುತ್ತೆ ಗ್ಯಾಸಿಯಸ್ ಸ್ಟೇಟಲ್ಲಿ ಇರುತ್ತೆ, ಆ್ಯಂಡ್ HCl ಕೂಡ ಏನಾಗಿರುತ್ತೆ ಗ್ಯಾಸಿಯಸ್ ಸ್ಟೇಟಲ್ಲಿ ಇರುತ್ತೆ. ಇಲ್ಲಿ ಬೈ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಗ್ಯಾಸಿಯಸ್ ಸ್ಟೇಟಲ್ಲಿ ಇರೋದ್ರಿಂದ ನಾವೇನಂತ ಹೇಳ್ಬೋದು, ಡಾರ್ಜನ್ಸ್ ರಿಯಾಕ್ಷನ್ ಇಸ್ ದ ಬೆಸ್ಟ್ ಮೆಥಡ್ ಫಾರ್ ದ ಪ್ರಿಪರೇಷನ್ ಆಫ್ ಆಲ್ಕೈಲ್ ಕ್ಲೋರೈಡ್ ಅಂತ ಹೇಳ್ಬೋದು. ನೆಕ್ಸ್ಟು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಓಕೆ, ಯಾವ್ಯಾವ ಅಂತ ನೋಡ್ಬಿಡೋಣ. ಫಸ್ಟು ಇಂಪಾರ್ಟೆಂಟ್ ಪಾಯಿಂಟು, ಇವಾಗ ನೀವು ಆಲ್ಕೋಹಾಲ್ಸ್ಗೆ ಲೂಕಸ್ ರಿಯೇಜೆಂಟ್ನ ಆ್ಯಡ್ ಮಾಡಿದಾಗ ಪ್ರಾಡಕ್ಟ್ ಏನು ಬಂತಪ್ಪ, ಆಲ್ಕೈಲ್ ಕ್ಲೋರೈಡ್ ಬಂತು. ಅದೇ ಥರನೇ ಆಲ್ಕೋಹಾಲ್ಸ್ಗೆ HBrನ ಆ್ಯಡ್ ಮಾಡೋಣ. ಎಷ್ಟು ಪರ್ಸೆಂಟು, 48% ಆಫ್ HBrನ ಆ್ಯಡ್ ಮಾಡಿ ಕಂಟಿನ್ಯೂಸ್ ಆಗಿ ಬಾಯ್ಲ್ ಮಾಡ್ತಾನೆ ಇರೋಣ. ಅಂದರೆ ಕಾನ್ಸ್ಟೆಂಟಾಗಿ ಬಾಯ್ಲ್ ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ. ಓಕೆ, ಕಾನ್ಸ್ಟೆಂಟಾಗಿ ಬಾಯ್ಲ್ ಮಾಡ್ತಾನೇ ಇರಬೇಕು, ಆವಾಗ ಮಾತ್ರ ಏನಾಗುತ್ತೆ ಅಂದರೆ ವಾಟರ್ ಮಾಲಿಕ್ಯೂಲ್ ಆಚೆಗೆ ಬರುತ್ತೆ. ವಿ ಗೆಟ್ ಆಲ್ಕೈಲ್ ಬ್ರೋಮೈಡ್ ಆಸ್ ದ ಪ್ರಾಡಕ್ಟು. ಸೆಕೆಂಡ್ ಒಂದಕ್ಕೆ ಬರೋಣ. ಇವಾಗ ಆಲ್ಕೋಹಾಲ್ಸ್ ತೊಗೊಳ್ತೀನಿ, HBr ಜಾಗದಲ್ಲಿ ನಾನು HIನ ಆ್ಯಡ್ ಮಾಡ್ತೀನಿ. ಇಲ್ಲಿ ಪ್ರಾಡಕ್ಟ್ ಏನು ಬರುತ್ತೆ ಅಂತ ಹೇಳಿದ್ರೆ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ, H2O, ರಿಮೈನಿಂಗ್ ಯಾರಿದ್ದಾರೆ ಆಲ್ಕೈಲ್ ಅಯೋಡೈಡ್ ಇದೆ. ಆ್ಯಂಡ್ ಹಾಗೆ ಇಲ್ಲಿ ಒಂದು ಕಂಡೀಷನ್ ಇದೆ, ಏನಪ್ಪ ಅಂತ ಹೇಳಿದ್ರೆ ಈ ಒಂದು ರಿಯಾಕ್ಷನ್ ಮಾಡಬೇಕಾದ್ರೆ ವಿ ಯೂಸ್ 98% ಆಫ್ ಆರ್ಥೋಫಾಸ್ಫರಿಕ್ ಆ್ಯಸಿಡ್. ರೀಸನ್ ಹೇಳ್ಬಿಡ್ತೀನಿ. ಅಯೋಡಿನ್ ಇದೆಯಲ್ವಾ, ಈ ಅಯೋಡಿನ್ಗೆ ಬಾಂಡ್ ಲೆಂತು ಜಾಸ್ತಿ ಇರುತ್ತಪ್ಪ. ನಾರ್ಮಲಾಗಿ ಬಾಂಡ್ ಲೆಂತು ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಅಂಡರ್ಗೋ ರಿವರ್ಸಿಬಲ್ ರಿಯಾಕ್ಷನ್. ಈ ಒಂದು ರಿವರ್ಸಿಬಲ್ ರಿಯಾಕ್ಷನ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ವಿ ಯೂಸ್ 98% ಆಫ್ H3PO4. ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನು, ಟು ಪ್ರಿವೆಂಟ್ ರಿವರ್ಸಿಬಲ್ ರಿಯಾಕ್ಷನ್. ಅಯೋಡಿಂದು ಬಾಂಡ್ ಲೆಂತ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಬಾಂಡ್ ಲೆಂತ್ ಜಾಸ್ತಿ ಇರೋದ್ರಿಂದ ಅದೇನಾಗುತ್ತೆ ಅಂತ ಇಟ್ ಅಂಡರ್ಗೋ ರಿವರ್ಸಿಬಲ್ ರಿಯಾಕ್ಷನ್. ಇದನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ವಿ ಯೂಸ್ 98% ಆಫ್ ಆರ್ಥೋಫಾಸ್ಫರಿಕ್ ಆ್ಯಸಿಡ್ನ ಯೂಸ್ ಮಾಡ್ತೀವಿ. ಇನ್ನೊಂದು ಕ್ವಶನ್ ಬರ್ಬೋದು, ಸರ್ H3PO4 ಬದಲು H2SO4ನ ಯೂಸ್ ಮಾಡ್ಬೋದಾ ಅಂತ. H2SO4ನ ಯೂಸ್ ಮಾಡೋದಕ್ಕಾಗಲ್ಲ. ರೀಸನ್ ಏನಪ್ಪ ಅಂತೇಳಿದ್ರೆ ಇದು ಬಂದ್ಬಿಟ್ಟು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರ್ಕೊಳ್ತೀವಿ. ಓಕೆ, ನಾರ್ಮಲಾಗಿ H2SO4 ಬಂದ್ಬಿಟ್ಟು ಆಕ್ಸಿಡೈಸಿಂಗ್ ಏಜೆಂಟು. ಇದು ಏನು ಕೆಲಸ ಮಾಡುತ್ತೆ ಅಂತೇಳಿದ್ರೆ HIನ ಅಯೋಡಿನ ಕನ್ವರ್ಟ್ ಮಾಡುತ್ತೆ. ಈಗ ಮತ್ತೆ ಏನಾಗುತ್ತೆ, HI ಅಯೋಡಿನ್ ಅಂತೇಳಿದ್ರೆ ನಮಗಿಲ್ಲಿ ಆಲ್ಕೈಲ್ ಅಯೋಡೈಡು ಪ್ರಾಡಕ್ಟ್ ಸಿಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇನ್ಸ್ಟೆಡ್ ಆಫ್ H2SO4 ನಾವು ಯಾವುದನ್ನ ಯೂಸ್ ಮಾಡ್ತೀವಿ, ವಿ ಯೂಸ್ 98% ಆಫ್ ಆರ್ಥೋಫಾಸ್ಫರಿಕ್ ಆ್ಯಸಿಡ್ನ ಯೂಸ್ ಮಾಡ್ತೀವಿ. ಈ 2 ಪಾಯಿಂಟ್ಸ್ನ ನೆನಪ ಇಟ್ಕೊಳ್ರಿ. ನೆಕ್ಸ್ಟ್ ಇನ್ನೂ ಒಂದು ಇಂಪಾರ್ಟೆಂಟ್ ನೋಟ್ ಯಾವುದಪ್ಪ ಅಂತ ಹೇಳಿದ್ರೆ ಅರೈಲ್ ಹ್ಯಾಲೈಡ್ಸ್ ಕೆನಾಟ್ ಬಿ ಪ್ರಿಪೇರ್ ಬೈ ಯೂಸಿಂಗ್ ಫಿನಾಲ್ಸ್. ಓಕೆ, ಫಿನಾಲ್ಸ್ನ ಯೂಸ್ ಮಾಡಿಕೊಂಡು ಅರೈಲ್ ಹ್ಯಾಲೈಡ್ಸ್ನ ಪ್ರಿಪೇರ್ ಮಾಡೋದಕ್ಕಾಗಲ್ಲ. ಇದಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದ್ರೆ ನಾರ್ಮಲಾಗಿ ಫಿನಾಲ್ಸ್ ಅಂದರೆ ಏನಪ್ಪ, OH ಗ್ರೂಪ್ ಡೈರೆಕ್ಟ್ಲಿ ಅಟ್ಯಾಚಸ್ ಟು ದ ಬೆನ್ಸಿನ್ ರಿಂಗ್. ಆಕ್ಸಿಜನ್ ತಲೆ ಮೇಲೆ ಏನಿರುತ್ತೆ, ಲೋನ್ ಪೇಡ್ ಎಲೆಕ್ಟ್ರಾನ್ಸ್ ಇರುತ್ತೆ 2. ಇಲ್ಲಿ ಲೋನ್ ಪೇಡ್ ಎಲೆಕ್ಟ್ರಾನ್ಸ್ ಏನಾಗಿದೆ, ಲೋನ್ ಪೇಡ್ ಎಲೆಕ್ಟ್ರಾನ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಇಟ್ ಈಸ್ ಇನ್ ಕಾಂಜುಗೇಷನ್ ವಿತ್ ಬೆನ್ಸಿನ್ ರಿಂಗ್. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಇಟ್ ಅಂಡರ್ಗೋ ರೆಸೊನೆನ್ಸ್. ಕಾಂಜುಗೇಷನ್ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಅಂಡರ್ಗೋ ರೆಸೊನೆನ್ಸ್. ಇಲ್ಲಿ ಡ್ಯೂ ಟು ರೆಸೊನೆನ್ಸ್ ಅಂತ ಬಂದಾಗ ಏನಾಗುತ್ತಪ್ಪ, ಈ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಬಂತು,
ಇಲ್ಲಿ ಕಾರ್ಬನ್ ಮತ್ತು ಆಕ್ಸಿಜನ್ ಮಧ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬಂದಿದೆ. ಬಿಕಾಸ್ ಆಫ್ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ಡ್ಯೂ ಟು ರೆಸೊನೆನ್ಸ್ ಅರೈಲ್ ಹ್ಯಾಲೈಡ್ಸ್ ಕೆನಾಟ್ ಬಿ ಪ್ರಿಪೇರ್ಡ್ ಬೈ ಯೂಸಿಂಗ್ ಫಿನಾಲ್ಸ್ ಅಂತ ಹೇಳ್ತೀವಿ. ಇಷ್ಟೇ ಸಿಂಪಲ್ಲು. ಏನು ಹೇಳ್ತೀರಾ? ವೈ ಅರೈಲ್ ಹ್ಯಾಲೈಡ್ಸ್ ಕೆನಾಟ್ ಬಿ ಪ್ರಿಪೇರ್ಡ್ ಬೈ ಯೂಸಿಂಗ್ ಫಿನಾಲ್ಸ್ ಅಂತ ಕೇಳಿದ್ರೆ ಬಿಕಾಸ್ ಡ್ಯೂ ಟು ರೆಸೊನೆನ್ಸ್ carbon oxygen bond acquires double bond character in phenols. ನೆಕ್ಸ್ಟ್ ಪ್ರಿಪರೇಷನ್ ಮೆಥಡ್ ಯಾವುದಪ್ಪ ಅಂತ ಹೇಳಿದ್ರೆ ಫ್ರಮ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ. ಹೈಡ್ರೋಕಾರ್ಬನ್ಸಲ್ಲಿ ಫಸ್ಟ್ ಯಾವುದು? ಥ್ರೂ ಆಲ್ಕೆನ್ಸ್. ಆಲ್ಕೆನ್ಸ್ ಅಂದರೆ ಏನಪ್ಪ? ಕಾರ್ಬನ್ ಟು ಕಾರ್ಬನ್ ಹ್ಯಾವಿಂಗ್ ಸಿಂಗಲ್ ಬಾಂಡ್ ವಿತ್ ಜನರಲ್ ಫಾರ್ಮುಲಾ CnH2n+2 ಅಂತ ಹೇಳ್ತೀವಿ. ಇಲ್ಲಿ ನಾರ್ಮಲಾಗಿ ಆಲ್ಕೆನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಅಂಡರ್ಗೋ ಫ್ರೀ ರ್ಯಾಡಿಕಲ್ ರಿಯಾಕ್ಷನ್. ಒಂದು ಎಕ್ಸಾಂಪಲ್ ತೊಗೊಳ, ನಿಮ್ಮ NCERT ಬುಕ್ಕಲ್ಲಿ ಇರ್ತಕ್ಕಂಥ ಎಕ್ಸಾಂಪಲ್ಲೇ CH3 CH2 CH2 CH3. ಇದಕ್ಕೇನು ಮಾಡೋಣ ಅಂತ ಹೇಳಿದ್ರೆ ಹ್ಯಾಲೋಜಿನೇಷನ್ ಮಾಡೋಣ. ಜಸ್ಟ್ ಕ್ಲೋರಿನ್ನ ಆ್ಯಡ್ ಮಾಡ್ತೀನಿ. ಕ್ಲೋರಿನ್ ಆ್ಯಡ್ ಮಾಡ್ತಿದ್ದೀರಾ ಅಂತಂದರೆ ಇಟ್ ಈಸ್ ಕಾಲ್ಡ್ ಎಸ್ ಕ್ಲೋರಿನೇಷನ್. ಬ್ರೋಮಿನ್ ಆ್ಯಡ್ ಮಾಡಿದ್ರೆ ಬ್ರೋಮಿನೇಷನ್ನು. ಅದೇ ಥರ ಅಯೋಡಿನ್ ಆ್ಯಡ್ ಮಾಡಿದ್ರೆ ಅಯೋಡಿನೇಷನ್ ಅಂತ ಕರ್ಕೊಳ್ತೀವಿ. ಆವಾಗಲೇ ಹೇಳ್ದಂಗೆ ಇಟ್ ಅಂಡರ್ಗೋ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್. ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಅಂತ ಬಂದಾಗ ಏನಾಗುತ್ತೆ? ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಥವಾ UV ಲೈಟ್, ಇಲ್ಲ ಅಂತೇಳಿದ್ರೆ ಹೀಟ್ ಮಾಡಬೇಕು. ಇಲ್ಲಿ ಟೋಟಲ್ ನಮ್ಗೆ ಎಷ್ಟು ಪ್ರಾಡಕ್ಟ್ಸ್ ಬರುತ್ತೆ ಅಂದರೆ 2 ಪ್ರಾಡಕ್ಟ್ಸ್ ಬರುತ್ತೆ. ಅದನ್ನು ಹೇಗೆ ಐಡೆಂಟಿಫೈ ಮಾಡೋದು? ಇಲ್ಲಿಗೆ ಬರೋಣ. ಇಲ್ಲೇನಂತ ಹೇಳಿದ್ರೆ ಈ ಕಾರ್ಬನ್ಗೆ ಅವ್ರು ಕೊಟ್ಟಿರ್ತಕ್ಕಂಥ ಮಾಲಿಕ್ಯೂಲಲ್ಲಿ ಈ ಕಾರ್ಬನ್ಗೆ ಡೈರೆಕ್ಟಾಗಿ ಎಷ್ಟು ಕಾರ್ಬನ್ಸ್ ಅಟ್ಯಾಚ್ ಇದೆಯಪ್ಪ? 1 ಕಾರ್ಬನ್. ಇವಾಗ ಇದನ್ನು ನಾವೆಂತ ಕರ್ಕೊಳ್ಬೋದು? ಪ್ರೈಮರಿ ಅಂತ ಕರ್ಕೊಳ್ಬೋದಾ? ಈ ಕಾರ್ಬನ್ಗೆ ಟೋಟಲ್ ಎಷ್ಟು ಕಾರ್ಬನ್ಸ್ ಅಟ್ಯಾಚ್ ಆಗಿದೆ? 2 ಕಾರ್ಬನ್ಸ್. ಇಟ್ ಈಸ್ ಕಾಲ್ಡ್ ಎಸ್ ಸೆಕೆಂಡರಿ. ಈ ಕಾರ್ಬನ್ಗೆ ಟೋಟಲ್ ಎಷ್ಟು ಕಾರ್ಬನ್ಸ್ ಅಟ್ಯಾಚ್ ಆಗಿದೆ? ಸೆಕೆಂಡರಿ. ಆ್ಯಂಡ್ ಈ ಕಾರ್ಬನ್ಗೆ 1 ಕಾರ್ಬನ್ ಅಟ್ಯಾಚ್ ಆಗಿದೆ, ಇಟ್ ಈಸ್ ಕಾಲ್ಡ್ ಪ್ರೈಮರಿ. ಇಲ್ಲಿ ಟೋಟಲ್ ಎಷ್ಟು ಟೈಪ್ಸ್ ಆಫ್ ಕಾರ್ಬನ್ ಐಟಮ್ಸ್ ಇದೆ? 2 ಟೈಪ್ಸ್ ಆಫ್ ಕಾರ್ಬನ್ ಐಟಮ್ಸ್ ಇದೆ. ಅಂದರೆ ನಮಗೆ ಎಷ್ಟು ಪ್ರಾಡಕ್ಟ್ಸ್ ಬರುತ್ತೆ? ವಿ ಗೆಟ್ 2 ಪ್ರಾಡಕ್ಟ್ಸ್. ಯಾವುದೇ ಅದಂತ ಹೇಳಿದ್ರೆ ಒಂದು ಕ್ಲೋರಿನ್ನು ಪ್ರೈಮರಿ ಕಾರ್ಬನ್ಗಾದರೂ ಅಟ್ಯಾಚ್ ಆಗ್ಬೋದಿಲ್ಲ, ಸೆಕೆಂಡರಿ ಕಾರ್ಬನ್ಗಾದರೂ ಅಟ್ಯಾಚ್ ಆಗ್ಬೋದು. ಟೋಟಲ್ ನಮಗೆ ಎಷ್ಟು ಪ್ರಾಡಕ್ಟ್ಸ್ ಬರುತ್ತೆ? ವಿ ಗೆಟ್ 2 ಪ್ರಾಡಕ್ಟ್ಸ್. CH3 CH2 CH Cl CH2. ಇದು ಫಸ್ಟ್ ಪ್ರಾಡಕ್ಟು. ಸೆಕೆಂಡರಿ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಸೆಕೆಂಡ್ ಪ್ರಾಡಕ್ಟ್ ಯಾವುದಪ್ಪ ಅಂತ ಹೇಳಿದ್ರೆ CH3 CH2 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 Cl. ಓಕೆ, ಇದನ್ನು ನಾವೆಂತ ಕರ್ಕೊಳ್ತೀವಿ? ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಕರ್ಕೊಳ್ತೀವಿ. ಓಕೆ, ಇದನ್ನು ಪ್ರಿಪರೇಷನ್ ಮೆಥಡ್ ಆಫ್ ಹ್ಯಾಲೋ ಆಲ್ಕೆನ್ಸ್ ಬೈ ಯೂಸಿಂಗ್ ಆಲ್ಕೆನ್ಸ್. ಇದೇನಾಗುತ್ತೆ? ಇಟ್ ಅಂಡರ್ಗೋ ರೆಡಿಕಲ್ ರಿಯಾಕ್ಷನ್. ಆ್ಯಂಡ್ ಇಲ್ಲಿ ಟೋಟಲ್ ಎಷ್ಟು ಪ್ರಾಡಕ್ಟ್ಸ್ ಬರುತ್ತೆ? 2 ಪ್ರಾಡಕ್ಟ್ಸ್ ಬರುತ್ತೆ. ರೀಸನ್ ಏನು? ಇಲ್ಲಿ ಟೋಟಲ್ ಎಷ್ಟು ಟೈಪ್ಸ್ ಆಫ್ ಕಾರ್ಬನ್ ಐಟಮ್ ಇದೆ? 2 ಟೈಪ್ಸ್ ಆಫ್ ಕಾರ್ಬನ್ ಐಟಮ್ ಇರೋದ್ರಿಂದ ವಿ ಗೆಟ್ ಓನ್ಲಿ 2 ಪ್ರಾಡಕ್ಟ್ಸ್. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಪ್ರಿಪರೇಷನ್ ಮೆಥಡ್ ಯಾವುದರಿಂದ ಅಂತೇಳಿದ್ರೆ ಥ್ರೂ ಆಲ್ಕಿನ್ಸ್. ಏನಪ್ಪ ಆಲ್ಕಿನ್ಸ್ ಅಂತ ಹೇಳಿದ್ರೆ ಕಾರ್ಬನ್ ಟು ಕಾರ್ಬನ್ ಹ್ಯಾವಿಂಗ್ ಡಬಲ್ ಬಾಂಡ್ ವಿತ್ ಜನರಲ್ ಫಾರ್ಮುಲಾ CnH2n ಅಂತ ಕರ್ಕೊಳ್ತೀವಿ. ಹಾಗೆ ಇಲ್ಲಿ ಆಲ್ಕಿನ್ಸ್ ಅಂತ ಬಂದಾಗ 2 ಟೈಪ್ಸ್ ಬರುತ್ತೆ. ಒಂದು ಸಿಮೆಟ್ರಿಕಲ್ ಆಲ್ಕಿನ್ಸು, ಇನ್ನೊಂದು ಅನ್ಸಿಮೆಟ್ರಿಕಲ್ ಆಲ್ಕಿನ್ಸ್ ಅಂತ ಕರ್ಕೊಳ್ತೀವಿ. ಓಕೆ, ಏನು ಸಿಮೆಟ್ರಿಕಲ್ ಆಲ್ಕಿನ್ಸ್ ಅಂತ ಹೇಳಿದ್ರೆ ವಾಟ್ ಯು ಮೀನ್ ಬೈ ಸಿಮೆಟ್ರಿಕಲ್ ಆಲ್ಕಿನ್ಸ್? ಆನ್ ಬೋತ್ ಸೈಡ್ಸ್ ಆಫ್ ದ ಡಬಲ್ ಬಾಂಡ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಕಾರ್ಬನ್ ಐಟಮ್ಸ್. ಇಟ್ ಈಸ್ ಕಾಲ್ಡ್ ಆ್ಯಸ್ ಸಿಮೆಟ್ರಿಕಲ್ ಆಲ್ಕಿನ್ಸ್ ಅಂತ ಕರ್ಕೊಳ್ತೀವಿ. ಇಲ್ಲಿ ಡಬಲ್ ಬಾಂಡ್ ರೈಟ್ ಸೈಡಲ್ಲಿ ಎಷ್ಟು ಕಾರ್ಬನ್ ಐಟಮ್ ಇದೆ? 1. ಲೆಫ್ಟ್ ಸೈಡಲ್ಲೂ ಕೂಡ 1 ಕಾರ್ಬನ್ ಐಟಮ್. ಇದನ್ನು ನಾವೆಂತ ಕರ್ಕೊಳ್ಬೇಕಾದ್ರೆ ಇಟ್ ಈಸ್ ಕಾಲ್ಡ್ ಆ್ಯಸ್ ಸಿಮೆಟ್ರಿಕಲ್ ಆಲ್ಕಿನ್ಸ್ ಅಂತ ಕರ್ಕೊಳ್ತೀವಿ. ನೆಕ್ಸ್ಟು ಅನ್ಸಿಮೆಟ್ರಿಕಲ್ ಆಲ್ಕಿನ್ಸ್ ಅಂದರೆ ಏನಪ್ಪ? ಹ್ಯಾವಿಂಗ್ ಡಿಫ್ರೆಂಟ್ ನಂಬರ್ ಆಫ್ ಕಾರ್ಬನ್ ಐಟಮ್ಸು ಆನ್ ಬೋತ್ ಸೈಡ್ಸ್ ಆಫ್ ದ ಡಬಲ್ ಬಾಂಡ್ ಹ್ಯಾವಿಂಗ್ ಡಿಫರೆಂಟ್ ನಂಬರ್ ಆಫ್ ಕಾರ್ಬನ್ ಐಟಮ್ಸ್. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಡಬಲ್ ಬಾಂಡ್ ರೈಟ್ ಸೈಡ್ 2 ಕಾರ್ಬನ್ ಐಟಮ್ಸ್ ಇದೆ, ಲೆಫ್ಟ್ ಸೈಡಲ್ಲಿ 1 ಕಾರ್ಬನ್ ಐಟಮ್. ಆ್ಯಂಡ್ ಇದನ್ನು ನಾವೆಂತ ಕರ್ಕೊಳ್ತೀವಿ? ಅನ್ಸಿಮೆಟ್ರಿಕಲ್ ಆಲ್ಕಿನ್ಸ್ ಅಂತ ಕರ್ಕೊಳ್ತೀವಿ. ಅನ್ಸಿಮೆಟ್ರಿಕಲ್ ಆಲ್ಕಿನ್ಸ್ನ ಯೂಸ್ ಮಾಡ್ಕೊಳ್ಬೇಕಾದ್ರೆ ವಿ ಯೂಸ್ 2 ರೂಲ್ಸ್. ಯಾವುದ್ಯಾವ್ದು ಅಂತ ಹೇಳಿದ್ರೆ ಒಂದು ಮಾರ್ಕೋನಿಕಾಸ್ ರೂಲ್ ಅಂತ ಕರ್ಕೊಳ್ತೀವಿ. ಇನ್ನೊಂದಂತ ಬಂದಾಗ ಆ್ಯಂಟಿ ಮಾರ್ಕೋನಿಕಾಸ್ ರೂಲು. ಈ ರೂಲ್ನ ಯಾವಾಗ ಯೂಸ್ ಮಾಡಬೇಕು? ಒಂದು ಅನ್ಸಿಮೆಟ್ರಿಕಲ್ ಆಲ್ಕಿನ್ ಇರುತ್ತೆ, ಆಬ್ಸೆನ್ಸ್ ಆಫ್ ಪರಾಕ್ಸೈಡು. ಆ್ಯಂಟಿ ಮಾರ್ಕೋನಿಕಾಸ್ ರೂಲ್ನ ಯಾವಾಗ ಯೂಸ್ ಮಾಡ್ತೀರಾ? ಇನ್ ದ ಪ್ರೆಸೆನ್ಸ್ ಆಫ್ ಪರಾಕ್ಸೈಡು. ಕೇವಲ ರಿಯಾಕ್ಷನ್ಗೆ ಬರೋಣ. ಫ್ರಮ್ ಆಲ್ಕಿನ್ಸ್ ಅಂತ ಬಂದಾಗ ಫಸ್ಟು ಪ್ರಿಪರೇಷನ್ ಮೆಥಡ್ ಯಾವುದಪ್ಪ ಅಂತ ಹೇಳಿದ್ರೆ ಬೈ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ಸ್.
ಆಲ್ಕಿನ್ಸ್ ತೊಗೊಳ್ಳೋಣ. CH2 ಡಬಲ್ ಬಾಂಡ್ CH2 ಪ್ಲಸ್ HX. ನಾರ್ಮಲ್ ಆಗಿ ಸಿಮೆಟ್ರಿಕಲ್ ಆಲ್ಕಿನ್ಸ್ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ವಿ ಗೆಟ್ ಓನ್ಲಿ ಸಿಂಗಲ್ ಪ್ರಾಡಕ್ಟ್. ಯಾವ ಥರ ಅಂತ ಹೇಳಿದ್ರೆ ಈ ಥರ CH2 ಡಬಲ್ ಬಾಂಡ್ CH2 ಇದೆ, HXನ ಆ್ಯಡ್ ಮಾಡ್ತಿದ್ರೆ H ಬಾಂಡ್ X. ಇಲ್ಲೇನೈತೆ ಪೈ ಬಾಂಡ್ ಬ್ರೇಕ್ ಆಗುತ್ತೆ, ಹೈಡ್ರೋಜನ್ ಮತ್ತು ಹ್ಯಾಲೋಜನ್ ಮಧ್ಯೆ ಇರ್ತಕ್ಕಂಥ ಬಾಂಡ್ ಕೂಡ ಬ್ರೇಕ್ ಆಯಿತು. ಏನಾಗುತ್ತಪ್ಪ ಇದು? ವಿ ಗೆಟ್ CH3 ಡಬಲ್ ಬಾಂಡ್ ಇದೇನಾಯಿತು, ಸಿಂಗಲ್ ಬಾಂಡ್ ಆಯಿತು. ನೆಕ್ಸ್ಟು CH2X ನಮಗೆ ಸಿಂಗಲ್ ಪ್ರಾಡಕ್ಟ್ ಬರುತ್ತೆ. ಆ್ಯಂಡ್ ನೀವೇನಾದರೂ ಅನ್ಸಿಮೆಟ್ರಿಕಲ್ ಆಲ್ಕಿನ್ಸ್ನ ತೊಗೊಂಡಾಗ, ಎಕ್ಸಾಂಪಲ್ CH3 ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ CH2, ಇಲ್ಲಿ ಡಬಲ್ ಬಾಂಡ್ ಅಬ್ಸರ್ವ್ ಮಾಡಿ. ಡಬಲ್ ಬಾಂಡ್ ಲೆಫ್ಟ್ ಸೈಡಲ್ಲಿ ಎಷ್ಟು ಕಾರ್ಬನ್ ಐಟಮ್ಸ್ ಇದೆಯಪ್ಪ? 2 ಕಾರ್ಬನ್ ಐಟಮ್ಸ್, ರೈಟ್ ಸೈಡಲ್ಲಿ 1 ಕಾರ್ಬನ್ ಐಟಮ್. ಆ್ಯಂಡ್ ಇದನ್ನು ನಾವೇನಂತ ಕರ್ಕೊಳ್ಬೇಕಾಗತ್ತೆ? ಇಟ್ ಈಸ್ ಕಾಲ್ಡ್ ಆ್ಯಸ್ ಅನ್ಸಿಮೆಟ್ರಿಕಲ್ ಆಲ್ಕಿನ್ಸ್ ಅಂತ ಕರ್ಕೊಳ್ತೀವಿ. ಇವಾಗ ಇದಕ್ಕೆ ನಾನು HXನ ಆ್ಯಡ್ ಮಾಡ್ತೀನಿ. ಏನಾಗುತ್ತೆ, ಒಂದು ನೆಗೆಟಿವ್ ಪಾರ್ಟು ಈ ಕಾರ್ಬನ್ಗೆ ಬೇಕಾದ್ರೂ ಅಟ್ಯಾಚ್ ಆಗ್ಬೋದು, ಇಲ್ಲ ಈ ಕಾರ್ಬನ್ಗೆ ಬೇಕಾದ್ರೂ ಅಟ್ಯಾಚ್ ಆಗ್ಬೋದು. ಇಲ್ಲಿ ಟೋಟಲ್ ಎಷ್ಟು ಪ್ರಾಡಕ್ಟ್ಸ್ ಬರುತ್ತೆ? ನಮಗೆ 2 ಪ್ರಾಡಕ್ಟ್ಸ್ ಬರುತ್ತೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಒಂದು ಬಂದ್ಬಿಟ್ಟು CH3 CHX ಸಿಂಗಲ್ ಬಾಂಡ್ CH3 ಆಯಿತು. ನೆಕ್ಸ್ಟ್ ಅಂತ ಬಂದಾಗ CH3 CH2 ಬಾಂಡ್ CH2X. ಟೋಟಲ್ 2 ಪ್ರಾಡಕ್ಟ್ಸ್ ಬಂತಪ್ಪ. ಹ್ಯಾಲೋಜನ್ನು ಸೆಕೆಂಡರಿ ಕಾರ್ಬನ್ ಅಟ್ಯಾಚ್ ಆಯಿತು, ಇನ್ನೊಂದು ಪ್ರೈಮರಿ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಟೋಟಲ್ ಎಷ್ಟು ಪ್ರಾಡಕ್ಟ್ಸ್ ಬಂತು? 2 ಪ್ರಾಡಕ್ಟ್ಸ್ ಬಂದಿದೆ. ಇದರಲ್ಲಿ ಮೇಜರ್ ಪ್ರಾಡಕ್ಟ್ ಆ್ಯಂಡ್ ಮೈನರ್ ಪ್ರಾಡಕ್ಟ್ ಅಂತ ಬಂದ ನಾವು ಯಾವ ರೂಲ್ನ ಫಾಲೋ ಮಾಡಬೇಕಾಗುತ್ತೆ? ವಿ ಯೂಸ್ ಮಾರ್ಕೋನಿಕಾಸ್ ರೂಲ್. ಇಲ್ಲಿ ಒಂದು ಅಬ್ಸರ್ವ್ ಮಾಡಿರಿ, ಈ ರಿಯಾಕ್ಷನ್ ಮಟ್ಟು ಇನ್ ದ ಆಬ್ಸೆನ್ಸ್ ಆಫ್ ಪರಾಕ್ಸೈಡ್. ಆಬ್ಸೆನ್ಸ್ ಆಫ್ ಪರಾಕ್ಸೈಡ್ ಅಂತ ಹೇಳಿದ್ರೆ ವಿ ಯೂಸ್ ಮಾರ್ಕೋನಿಕಾಸ್ ರೂಲ್ ಅಂತ ಕರ್ಕೊಳ್ತೀವಿ. ವಿ ಯೂಸ್ ಮಾರ್ಕೋನಿಕಾಸ್ ರೂಲ್. ಇದೇನು ಹೇಳುತ್ತಪ್ಪ? ಫಾರ್ ಅನ್ಸಿಮೆಟ್ರಿಕಲ್ ಆಲ್ಕಿನ್ಸ್, ನೆಗೆಟಿವ್ ಪಾರ್ಟ್ ಅಟ್ಯಾಚಸ್ ಟು ದ ಕಾರ್ಬನ್ ವಿತ್ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಐಟಮ್. ನೆಗೆಟಿವ್ ಪಾರ್ಟ್ ಯಾವುದಕ್ಕೆ ಅಟ್ಯಾಚ್ ಆಗುತ್ತೆ? ಕಾರ್ಬನ್ ವಿತ್ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಐಟಮ್. ಓಕೆ, ಇಲ್ಲಿಗೆ ಬರೋಣ. ಫಸ್ಟ್ ಕಾರ್ಬನ್ಗೆ ಟೋಟಲ್ ಎಷ್ಟು ಹೈಡ್ರೋಜನ್ಸ್ ಅಟ್ಯಾಚ್ ಆಗಿದೆಯಪ್ಪ? 2 ಹೈಡ್ರೋಜನ್ಸು. ಸೆಕೆಂಡ್ ಕಾರ್ಬನ್ಗೆ 1 ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಇವಾಗ ಅಕಾರ್ಡಿಂಗ್ ಟು ಮಾರ್ಕೋನಿಕಾಸ್ ರೂಲ್ ಅಂತ ಬಂದಾಗ ನೆಗೆಟಿವ್ ಪಾರ್ಟ್ ಯಾವುದಕ್ಕೆ ಅಟ್ಯಾಚ್ ಆಗಬೇಕಾಗತ್ತೆ? ಸೆಕೆಂಡ್ ಕಾರ್ಬನ್ಗೆ ಅಟ್ಯಾಚ್ ಆಗಬೇಕು. ಇವಾಗ ಇದನ್ನು ನಾವೆಂತ ಕರ್ಕೊಳ್ಬೇಕಾಗುತ್ತೆ? ಇಟ್ ಈಸ್ ಕಾಲ್ಡ್ ಆಸ್ ಮೇಜರ್ ಪ್ರಾಡಕ್ಟ್ ಅಂತ ಕರ್ಕೊಳ್ತೀವಿ. ಇದು ಬಂದ್ಬಿಟ್ಟು ಫಸ್ಟ್ ಪ್ರಿಪರೇಷನ್ ಮೆಥಡು. ಅದೇ ಇವಾಗ ಇನ್ ದ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ಇತ್ತು, ಅವಾಗ ಏನಾಗುತ್ತಪ್ಪ? ಇದು ಉಲ್ಟಾ ಆಗುತ್ತೆ. ಇದು ಬಂದ್ಬಿಟ್ಟು ಮೇಜರ್ ಪ್ರಾಡಕ್ಟ್ ಆಗುತ್ತೆ, ಇದು ಬಂದ್ಬಿಟ್ಟು ಮೈನರ್ ಪ್ರಾಡಕ್ಟ್ ಆಗುತ್ತೆ. ನೆಕ್ಸ್ಟು ಪ್ರಿಪರೇಷನ್ ಮೆಥಡ್ ಬಂದ್ಬಿಟ್ಟು ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್. ಇದರಲ್ಲಿ ನಮಗೆ ಟೋಟಲ್ 2 ರಿಯಾಕ್ಷನ್ಸು. ಒಂದಂತ ಬಂದಾಗ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಂತ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು ಸ್ವಾರ್ಟ್ಜ್ ರಿಯಾಕ್ಷನ್ನು. ಈ ಎರಡೂ ರಿಯಾಕ್ಷನ್ಸಲ್ಲೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಹ್ಯಾಲೋಜನ್ ಎಕ್ಸ್ಚೇಂಜ್ ಆಗುತ್ತಪ್ಪ. ಈ ಎರಡೂ ರಿಯಾಕ್ಷನ್ ಏನಾಗುತ್ತೆ? ಹ್ಯಾಲೋಜನ್ ಎಕ್ಸ್ಚೇಂಜ್ ಆಗುತ್ತೆ. ರಿಯಾಕ್ಷನ್ ಬರ್ಕೊಂಬಿಡೋಣ. ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್. ಏನಾಗುತ್ತೆ? ಹೆಸರಲ್ಲೇ ಇದೆ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಅಂತ. ಇಲ್ಲಿರ್ತಕ್ಕಂಥ ಹ್ಯಾಲೋಜನ್ ಇಲ್ಲಿಗೆ ಬಂತು, ಇಲ್ಲಿರ್ತಕ್ಕಂಥ ಹ್ಯಾಲೋಜನ್ ಇಲ್ಲಿಗೆ ಬಂತು. ಏನಾಗುತ್ತೆ? ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಟೇಕಿಂಗ್ ಪ್ಲೇಸ್. ನಮ್ಗೆ ಪ್ರಾಡಕ್ಟ್ ಏನು ಸಿಗುತ್ತಪ್ಪ? ವಿ ಗೆಟ್ RI ಪ್ಲಸ್ NaX ಸಿಕ್ತು. ಇದನ್ನು ನಾವೆಂತ ಕರ್ಕೊಳ್ತೀವಿ? ಫಿಂಕಲ್ಸ್ಟೈನ್ ರಿಯಾಕ್ಷನ್. ವಾಟ್ ಯು ಮೀನ್ ಬೈ ಫಿಂಕಲ್ಸ್ಟೈನ್ ರಿಯಾಕ್ಷನ್? ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್ ಗಿವ್ಸ್ ಆಲ್ಕೈಲ್ ಅಯೋಡೈಡ್. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಂತ ಕರ್ಕೊಳ್ತೀವಿ. ಇವಾಗ ಇಲ್ಲಿ ಡ್ರೈ ಅಸಿಟೋನ್ ಕೆಲಸ ಏನಪ್ಪ? ಅದು 2 ಕೆಲಸ ಇದೆ. ಒಂದಂತ ಬಂದಾಗ ಟು ಪ್ರಿವೆಂಟ್ ರಿವರ್ಸಿಬಲ್ ರಿಯಾಕ್ಷನ್. ಸೆಕೆಂಡ್ ಒಂದಂತ ಬಂದಾಗ ಇಟ್ ಡಿಸಾಲ್ವ್ಸ್ ಓನ್ಲಿ NaCl and NaBr ಬಟ್ ನಾಟ್ NaI. ಡ್ರೈ ಅಸಿಟೋನ್ ಕೆಲಸ ಇದರಲ್ಲಿ ಟು ಪ್ರಿವೆಂಟ್ ರಿವರ್ಸಿಬಲ್ ರಿಯಾಕ್ಷನ್. ಅಯೋಡಿನ್ ಇದೆ, ಅಯೋಡಿನ್ದು ಬಾಂಡ್ ಲೆಂತು ಜಾಸ್ತಿ ಇರುತ್ತೆ, ಬಾಂಡ್ ಲೆಂತ್ ಜಾಸ್ತಿ ಇತ್ತು, ಅಂಡರ್ಗೋ ರಿವರ್ಸಿಬಲ್ ರಿಯಾಕ್ಷನ್. ಅದನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ನಾವು ಯಾವುದನ್ನು ಯೂಸ್ ಮಾಡ್ತೀವಿ? ಡ್ರೈ ಅಸಿಟೋನ್ನ ಯೂಸ್ ಮಾಡ್ತೀವಿ. ಹಾಗೆ ಅದು ಇನ್ನೊಂದು ಕೆಲಸ ಏನು ಮಾಡ್ತೀವಿ? ಡಿಸಾಲ್ವ್ಸ್ ಓನ್ಲಿ NaCl and NaBr ಬಟ್ ನಾಟ್ NaI. ನೆಕ್ಸ್ಟ್ ರಿಯಾಕ್ಷನ್ ಬಂದು ಸ್ವಾರ್ಟ್ಜ್ ರಿಯಾಕ್ಷನ್. ಇಲ್ಲೇನು ಮಾಡ್ತೀವಿ ಅಂತ ಹೇಳಿದ್ರೆ ಆಲ್ಕೈಲ್ ಹ್ಯಾಲೈಡ್ ತೊಗೊಳ್ತೀವಿ, ಇದಕ್ಕೆ ಮೆಟಾಲಿಕ್ ಫ್ಲೋರೈಡ್ಸ್ನ ಆ್ಯಡ್ ಮಾಡ್ತೀವಿ. And again, as the name itself says that halogen exchange takes place. ನಮಗೇನು ಸಿಗುತ್ತಪ್ಪ?
we get alkyl fluoride and AgX. The only preparation method for alkyl fluoride ಅಂತ ಬಂದಾಗ ಅದು ಏನಂತ ಹೇಳ್ಬೋದು ನಾವು ಸ್ವಾರ್ಟ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಏನು ಸ್ವಾರ್ಟ್ಸ್ ರಿಯಾಕ್ಷನ್ ಅಂತ ಹೇಳಿದ್ರೆ alkyl halide reacts with metallic fluoride gives alkyl fluoride as the main product. This reaction is called as Schwarz reaction ಅಂತ ಕರ್ಕೊಳ್ತೀವಿ. ಇಷ್ಟು ಬಂದ್ಬಿಟ್ಟು ಪ್ರಿಪರೇಷನ್ ಮೆಥಡ್ ಆಫ್ ಹ್ಯಾಲೋ ಆಲ್ಕೆನ್ಸ್. ನೆಕ್ಸ್ಟು ಪ್ರಿಪರೇಷನ್ ಮೆಥಡ್ಸ್ ಆಫ್ ಹ್ಯಾಲೋ ಅರಿನ್ಸ್. ನೆಕ್ಸ್ಟು ಪ್ರಿಪರೇಷನ್ ಮೆಥಡ್ಸ್ ಆಫ್ ಹ್ಯಾಲೋ ಅರಿನ್ಸ್. ಏನಪ್ಪ ಹ್ಯಾಲೋ ಅರಿನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಹ್ಯಾಲೋಜನ್ ಡೈರೆಕ್ಟ್ಲಿ ಅಟ್ಯಾಚಸ್ ಟು ದ ಬೆನ್ಸಿನ್ ರಿಂಗ್. ಇದನ್ನು ನಾವೆಂತ ಕರ್ಕೊಳ್ಬೇಕಂತ ಇಟ್ ಈಸ್ ಕಾಲ್ಡ್ ಎಸ್ ಹ್ಯಾಲೋ ಅರಿನ್ಸ್ ಅಂತ ಕರ್ಕೊಳ್ತೀವಿ. ಇದರಲ್ಲಿ ಫಸ್ಟ್ ಪ್ರಿಪರೇಷನ್ ಮೆಥಡ್ ಯಾವ್ದು ಬರುತ್ತಪ್ಪ? ಫ್ರಮ್ ಹೈಡ್ರೋಕಾರ್ಬನ್ಸ್. ಇದರಲ್ಲಿ ಫಸ್ಟ್ ಪ್ರಿಪರೇಷನ್ ಮೆಥಡ್ ಯಾವುದು? ಫ್ರಮ್ ಹೈಡ್ರೋಕಾರ್ಬನ್ಸ್. ಇಲ್ಲೇನಾಯ್ತು ಅಂತ ಹೇಳಿದ್ರೆ ಹೈಡ್ರೋಕಾರ್ಬನ್ಸ್ ಬಂದು ಇಟ್ ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಏನು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್? ಸಬ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಆಗೋದು. ಏನು ಎಕ್ಸ್ಚೇಂಜ್ ಆಗುತ್ತೆ ಇದರಲ್ಲಿ? ಎಲೆಕ್ಟ್ರೋಫೈಲ್ ಎಕ್ಸ್ಚೇಂಜ್ ಆಗುತ್ತೆ. ದಿ ಎಕ್ಸ್ಚೇಂಜ್ ಆಫ್ ಎಲೆಕ್ಟ್ರೋಫೈಲ್ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಕರ್ಕೊಳ್ತೀವಿ. ಇದರಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಟಾಲಿನ್ನ ತೊಗೊಳ್ಳೋಣ. ಹೈಡ್ರೋಕಾರ್ಬನ್ಸ್ಗೆ ಎಕ್ಸಾಂಪಲ್ ಇಲ್ಲಿ ನಾನು ಟಾಲಿನ್ ತೊಗೊಂಡೆ. ಟಾಲಿನ್ಗೆ ನಾನು ಯಾವುದನ್ನ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ರೆ ಹ್ಯಾಲೋಜಿನೇಷನ್ ಮಾಡ್ತೀನಿ. X2 ಇಲ್ಲಿ X2 ಬಂದು Cl2 ಆಗಿರ್ಬೋದು, Br2 ಆಗಿರ್ಬೋದು. ಆ್ಯಂಡ್ ದಿಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್. ಅಂದರೆ ಇಲ್ಲಿ ಐರನ್ ತೊಗೋಣ ಆ್ಯಂಡ್ ಕಂಡೀಷನ್ ಬಂದ್ಬಿಟ್ಟು ಡಾರ್ಕ್. ಇಲ್ಲಿ ಐರನ್ ಬಂದ್ಬಿಟ್ಟು ಯಾವ ಥರ ಬಿಹೇವ್ ಮಾಡುತ್ತೆ ಅಂತಂದರೆ ಇಟ್ ಬಿಹೇವ್ಸ್ ಆ್ಯಸ್ ಎ ಲಿವಿಸ್ ಆ್ಯಸಿಡ್ ಅಂತ ಕರ್ಕೊಳ್ತೀವಪ್ಪ. ಇಲ್ಲಿ ಐರನ್ ಬಂದ್ಬಿಟ್ಟು ಯಾವ ಥರ ಬಿಹೇವ್ ಮಾಡುತ್ತೆ? ಇಟ್ ಬಿಹೇವ್ಸ್ ಆ್ಯಸ್ ಎ ಲಿವಿಸ್ ಆ್ಯಸಿಡ್ ಆ್ಯಂಡ್ ಈ ರಿಯಾಕ್ಷನ್ ಇದು ಕೆಲಸ ಏನಪ್ಪ ಅಂತಂದರೆ ಇಟ್ ಆ್ಯಕ್ಟ್ಸ್ ಲೈಕ್ ಎ ಕೆಟಲಿಸ್ಟ್. ಇವಾಗ ನಮಗೆ ಗೊತ್ತಿರೋ ಹಾಗೆ ಟಾಲಿನಿಗೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ನ ಬರೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ತಲೆ ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಎಲೆಕ್ಟ್ರೋಫೈಲ್ ಯಾವ ಚಾರ್ಜ್ ಅಪ್ಪ? ಪಾಸಿಟಿವ್ ಚಾರ್ಜು. ಪಾಸಿಟಿವ್ ಚಾರ್ಜ್ ಯಾವುದಕ್ಕೆ ಅಟ್ರಾಕ್ಟ್ ಆಗುತ್ತೆ? ನೆಗೆಟಿವ್ ಚಾರ್ಜ್ಗೆ ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ಯಾವ್ಯಾವ ಪೊಸಿಷನಲ್ಲಿ ನೆಗೆಟಿವ್ ಚಾರ್ಜಸ್ ಬರುತ್ತೆ ರೆಸೊನೆನ್ಸ್ನ ಬರೆದಾಗ? ಒಂದು ಆರ್ಥೋ, ಇನ್ನೊಂದು ಮೆಟಾ. ಅಂದರೆ ಟೋಟಲ್ಲಿ ಇಲ್ಲಿ ನಮಗೆ ಎಷ್ಟು ಪ್ರಾಡಕ್ಟ್ಸ್ ಬರುತ್ತೆ? ವಿ ಗೆಟ್ 2 ಪ್ರಾಡಕ್ಟ್ಸ್. ಯಾವ್ದ್ಯಾವುದು? ಒಂದು ಆರ್ಥೋ ಪ್ರಾಡಕ್ಟು, ಇನ್ನೂ ಒಂದಂತ ಬಂದಾಗ ಪ್ಯಾರಾ ಪ್ರಾಡಕ್ಟು. ಇವರಿಬ್ಬರಲ್ಲಿ ಯಾವುದಪ್ಪ ಮೇಜರ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಪ್ಯಾರಾ ಪ್ರಾಡಕ್ಟ್ ಇಸ್ ಕಾಲ್ಡ್ ಎಸ್ ಮೇಜರ್ ಪ್ರಾಡಕ್ಟ್ ಅಂತ ಕರ್ಕೊಳ್ತೀವಿ. ಆ್ಯಂಡ್ ಆರ್ಥೋ ಅಂತ ಬಂದ ಇಟ್ ಇಸ್ ಕಾಲ್ಡ್ ಎಸ್ ಮೈನರ್ ಪ್ರಾಡಕ್ಟ್ ಅಂತ ಕರ್ಕೊಳ್ತೀವಿ. ಇಷ್ಟೇನಪ್ಪ ಇದು. ಇಲ್ಲೇನು ಮಾಡ್ತಿದ್ದೀವಿ? ಟಾಲಿನ್ ತೊಗೊಂಡ್ರಿ. ಟಾಲಿನ್ ಅಂತ ಬಂದಾಗ ಇಟ್ ಈಸ್ ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್ ಅಂತ ಕರ್ಕೊಳ್ತೀವಿ. ಬರ್ತಕ್ಕಂಥ ಎಲೆಕ್ಟ್ರೋಫೈಲ್ ಏನಾಗುತ್ತೆ ಅಂತ ಹೇಳಿದ್ರೆ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಗೆ ಅಟ್ರಾಕ್ಟ್ ಆಗೋದ್ರಿಂದ ನಮಗೆ ಟೋಟಲ್ 2 ಪ್ರಾಡಕ್ಟ್ಸ್ ಬರುತ್ತೆ. ಅದರಲ್ಲಿ ಪ್ಯಾರಾ ಪ್ರಾಡಕ್ಟ್ ಬಂದ್ಬಿಟ್ಟು ಮೇಜರ್ ಪ್ರಾಡಕ್ಟು ಆ್ಯಂಡ್ ಆರ್ಥೋ ಪ್ರಾಡಕ್ಟ್ ಬಂದ್ಬಿಟ್ಟು ಮೈನರ್ ಪ್ರಾಡಕ್ಟು. ಇಷ್ಟು ಬಂದ್ಬಿಟ್ಟು ಪ್ರಿಪರೇಷನ್ ಮೆಥಡ್ ಆಫ್ ಹ್ಯಾಲೋ ಅರಿನ್ಸ್ ಬೈ ಯೂಸಿಂಗ್ ಹೈಡ್ರೋಕಾರ್ಬನ್ಸ್. ನೆಕ್ಸ್ಟು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ ರಿಯಾಕ್ಷನ್ ವಿತ್ ಅಯೋಡಿನ್ ಅಂತ ಬಂದಾಗ ಇಟ್ ಅಂಡರ್ಗೋ ರಿವರ್ಸಿಬಲ್ ರಿಯಾಕ್ಷನ್ನು. ರೀಸನ್ ಎಲ್ಲ ಗೊತ್ತಿದೆ, ಬಿಕಾಸ್ ಆಫ್ ಬಾಂಡ್ ಲೆಂತು. ಆ್ಯಂಡ್ ಇದನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ನಾವು ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ವಿ ಯೂಸ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ವಿ ಯೂಸ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಸಚ್ ಆಸ್ HNO3 ಆ್ಯಂಡ್ HiO3. ಇಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ? ನೈಟ್ರಿಕ್ ಆ್ಯಸಿಡ್ನ ಯೂಸ್ ಮಾಡ್ತೀವಿ, ಇಲ್ಲ ಅಂತೇಳಿದ್ರೆ ಅಯೋಡಿಕ್ ಆ್ಯಸಿಡ್ನ ಯೂಸ್ ಮಾಡ್ತೀವಿ. ಏನಕ್ಕೆ ಇದನ್ನು ಯೂಸ್ ಮಾಡೋದು? ಟು ಪ್ರಿವೆಂಟ್ ರಿವರ್ಸಿಬಲ್ ರಿಯಾಕ್ಷನ್. ನಮಗೇನು ಸಿಗುತ್ತೆ ಅವಾಗ? ನೆಕ್ಸ್ಟ್ ಸೆಕೆಂಡ್ ಒಂತ್ ಬರೋಣ. ಸೆಕೆಂಡ್ ಒಂತ್ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಪ್ರಿಪರೇಷನ್ ಮೆಥಡಲ್ಲಿ ನಾವು ಫ್ಲೋರೋ ಕಾಂಪೌಂಡ್ಸ್ನ ಪ್ರಿಪೇರ್ ಮಾಡಲ್ಲ. ಫ್ಲೋರೋ ಕಾಂಪೌಂಡ್ಸ್ನ ಪ್ರಿಪೇರ್ ಮಾಡಲ್ಲ, ಕ್ಯಾನ್ ನಾಟ್ ಬಿ ಪ್ರಿಪೇರ್ಡ್. ರೀಸನ್ ಏನಪ್ಪ ಅಂತ ಹೇಳಿದ್ರೆ
ಫ್ಲೋರಿನ್ ಅಂತ ಬಂದಾಗ ಇಟ್ ಈಸ್ ಹೈಲಿ ರಿಯಾಕ್ಟಿವ್ ಅಂತ ಕರ್ಕೊಳ್ತೀವಿ. ಇದು ಹೈಲಿ ರಿಯಾಕ್ಟಿವ್ ಆಗಿರೋದ್ರಿಂದ ಈ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ಫ್ಲೋರೋ ಕಾಂಪೌಂಡ್ಸ್ನ ಪ್ರಿಪೇರ್ ಮಾಡೋದಕ್ಕಾಗಲ್ಲ. ಇಷ್ಟು ಬಂದು ಪ್ರಿಪರೇಷನ್ ಮೆಥಡ್ಸ್ ಆಫ್ ಹ್ಯಾಲೋರಿನ್ಸಲ್ಲಿ ಬರ್ತಕ್ಕಂಥ ಫಸ್ಟು ಪ್ರಿಪರೇಷನ್ ಮೆಥಡ್ ಯಾವುದು? ಫ್ರಮ್ ಹೈಡ್ರೋಕಾರ್ಬನ್ಸ್. ನೆಕ್ಸ್ಟು ಪ್ರಿಪರೇಷನ್ ಮೆಥಡ್ ಆಫ್ ಹ್ಯಾಲೋರಿನ್ಸ್ ಅಂತ ಬಂದಾಗ ಸ್ಯಾಂಡ್ಮೇಸ್ ರಿಯಾಕ್ಷನ್. ಇಲ್ಲಿ ನಾವೇನು ಮಾಡ್ತೀವಿ ಅಂತೇಳಿದ್ರೆ ಪ್ರೈಮರಿ ಆ್ಯರೋಮ್ಯಾಟಿಕ್ ಅಮೈನ್ನ ತೊಗೊಳ್ತೀವಿ. ಏನು ಪ್ರೈಮರಿ ಆ್ಯರೋಮ್ಯಾಟಿಕ್ ಅಮೈನ್ ಅಂತ ನೈಟ್ರೋಜನ್ ಅಂದರೆ NH2 ಗ್ರೂಪು ಡೈರೆಕ್ಟಾಗಿ ಬೆಂಜಿನಿಗೆ ಅಟ್ಯಾಚ್ ಆಗಿರುತ್ತೆ. ಆ್ಯಂಡ್ ಇದನ್ನು ನಾವೆಂತ ಕರ್ಕೊಳ್ಳೋಣ? ಅನಿಲಿನ್ ಅಂತ ಕರ್ಕೊಳ್ಳೋಣ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಪ್ರೈಮರಿ ಆ್ಯರೋಮ್ಯಾಟಿಕ್ ಅಮೈನ್. ಇದಕ್ಕೆ ನಾವು ಯಾವುದನ್ನ ಆ್ಯಡ್ ಮಾಡಬೇಕು ಅಂತೇಳಿದ್ರೆ NaNO2 ಪ್ಲಸ್ HCl. ಇಲ್ಲಿ ಟೋಟಲ್ ನಾವು ಎಷ್ಟು ಮಾಲಿಕ್ಯೂಲ್ಸ್ ಆಫ್ HCl ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ 2 ಮಾಲಿಕ್ಯೂಲ್ಸ್ ಆಫ್ HCl ಯೂಸ್ ಮಾಡ್ತೀವಿ. ನೆನಪಲ್ಲಿರಲಿ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ NaNO2 1 ಮಾಲಿಕ್ಯೂಲ್ ಆಫ್ HCl ಜೊತೆ ರಿಯಾಕ್ಟ್ ಆದಾಗ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂತ ಹೇಳಿದ್ರೆ ವಿ ಗೆಟ್ HNO2. ಜೊತೆಗೆ ಇಲ್ಲಿ ಇನ್ನು ರಿಮೈನಿಂಗ್ ಎಷ್ಟು ಮಾಲಿಕ್ಯೂಲ್ಸ್ ಆಫ್ HCl ಇದೆಯಪ್ಪ? 1 ಮಾಲಿಕ್ಯೂಲ್ ಆಫ್ HCl ಇದೆ. ಇಲ್ಲಿ ಬೆಂಜಿನ್ಗೆ ಯಾರು ಅಟ್ಯಾಚ್ ಆಗಿದ್ದಾರೆ? NH2 ಗ್ರೂಪ್ ಅಟ್ಯಾಚ್ ಆಗಿದೆ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ HNO2 ಆ್ಯಸಿಡು, HCl ಕೂಡ ಆ್ಯಸಿಡು, ಅಸಿಡಿಕ್ ಸ್ಟ್ರೆಂತ್ ಏನಾಯಿತು? ಜಾಸ್ತಿ ಆಯಿತಾ? ಇಲ್ಲೇನಾಗುತ್ತೆ? ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ. ವಾಟರಲ್ಲಿ ಏನೇನಿರುತ್ತೆ? ಹೈಡ್ರೋಜನ್ ಮತ್ತು ಆಕ್ಸಿಜನ್. ಇಲ್ಲಿರ್ತಕ್ಕಂಥ ಅಷ್ಟು ಹೈಡ್ರೋಜನ್ ಮತ್ತು ಆಕ್ಸಿಜನ್ ರಿಮೂವ್ ಮಾಡೋಣ. ಹೈಡ್ರೋಜನ್ ಆಕ್ಸಿಜನ್ ಹೈಡ್ರೋಜನ್ ಎಲ್ಲ ರಿಮೂವ್ ಆಯಿತು. ರಿಮೈನಿಂಗ್ ಯಾರಿದ್ದಾರಪ್ಪ? ನೈಟ್ರೋಜನ್ ಮತ್ತು Cl. ಇವಾಗ ಬೆಂಜಿನ್ಗೆ ಯಾರು ಅಟ್ಯಾಚ್ ಆಗ್ತಾರೆ? N2 ಪ್ಲಸ್ Cl ಮೈನಸ್. ಇದನ್ನು ನಾವೇನಂತ ಕರ್ಕೊಳ್ಬೇಕು ಅಂದರೆ ಇಟ್ ಈಸ್ ಕಾಲ್ಡ್ ಆ್ಯಸ್ ಬೆಂಜಿನ್ ಡೈಅಜೋನಿಯಂ ಕ್ಲೋರೈಡ್ ಅಂತ ಕರ್ಕೊಳ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಬೆಂಜಿನ್ ಡೈಅಜೋನಿಯಂ ಕ್ಲೋರೈಡ್. ನೆಕ್ಸ್ಟ್ ಸ್ಟೆಪ್ಪಿಗೆ ಬರೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ವಿ ಆ್ಯಡ್ ಕಾಪರ್ ಹ್ಯಾಲೈಡ್ಸ್ ಇನ್ ದ ಪ್ರೆಸೆನ್ಸ್ ಆಫ್ HCl, ಇಲ್ಲಾಂದರೆ ಹ್ಯಾಲೋಜನ್ ಆ್ಯಸಿಡ್ಸ್. ನಾರ್ಮಲಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಹೀಟ್ ಮಾಡಿದಾಗ ನೈಟ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ನೈಟ್ರೋಜನ್ ಗ್ಯಾಸ್ ಲಿಬರೇಟ್ ಆಯಿತು. ಆ್ಯಂಡ್ ಇಲ್ಲಿ ಯಾವ ಹ್ಯಾಲೋಜನ್ನ ಯೂಸ್ ಮಾಡಿರ್ತೀವೋ ಆ ಹ್ಯಾಲೋಜನ್ ಬಂದ್ಬಿಟ್ಟು ಏನಾಗುತ್ತೆ ಅಂತೇಳಿದ್ರೆ ಬೆಂಜಿನ್ಗೆ ಅಟ್ಯಾಚ್ ಆಗುತ್ತೆ. ಇಲ್ಲಿ ನಮಗೇನು ಸಿಕ್ತು? ವಿ ಗೆಟ್ ಹ್ಯಾಲೋ ಅರಿನ್ಸ್. ಆ್ಯಂಡ್ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಎಸ್ ಸ್ಯಾಂಡ್ಮೇಸ್ ರಿಯಾಕ್ಷನ್ ಅಂತ ಕರ್ಕೊಳ್ತೀವಪ್ಪ. ಏನು ಸ್ಯಾಂಡ್ಮೇಸ್ ರಿಯಾಕ್ಷನ್ ಅಂತ ಹೇಳಿದ್ರೆ ಅನಿಲಿನ್ ಅಥವಾ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ನೈಟ್ರೈಟ್ ಇನ್ ದ ಪ್ರೆಸೆನ್ಸ್ ಆಫ್ HCl ಗಿವ್ಸ್ ಬೆಂಜಿನ್ ಡೈಅಜೋನಿಯಂ ಕ್ಲೋರೈಡ್ and further reacts with copper halide in the presence of halogen acids gives haloarines. ಇಲ್ಲಿ ನೀವೇನಾದರೂ ಕ್ಲೋರಿನ್ನ ಆ್ಯಡ್ ಮಾಡಿದರೆ ಕ್ಲೋರೋಬೆಂಜಿನ್ ಬರುತ್ತೆ. ಇಲ್ಲಿ ಬ್ರೋಮಿನ್ ಇತ್ತು ಅಂದರೆ ಇಲ್ಲಿ ಬ್ರೋಮೋಬೆಂಜಿನ್ ಬರುತ್ತೆ. ಇದು ಬಂದ್ಬಿಟ್ಟು ಸ್ಯಾಂಡ್ಮೇಸ್ ರಿಯಾಕ್ಷನ್ ಅಂತ ಕರ್ಕೊಳ್ತೀವಿ. ಓಕೆ, ನೆಕ್ಸ್ಟು ಎಕ್ಸಾಂಪಲ್ಗೆ ಬರೋಣ. ಓಕೆ, ಅಲ್ಲಿ ನಾರ್ಮಲಾಗಿ ಏನು ಹೇಳಿದೆ ನಾನು? ಕ್ಲೋರಿನ್ ಇತ್ತು ಅಂದರೆ ಕ್ಲೋರೋಬೆಂಜಿನ್ ಬರುತ್ತೆ, ಬ್ರೋಮಿನ್ ಇತ್ತು ಅಂದರೆ ಬ್ರೋಮೋಬೆಂಜಿನ್ ಬರುತ್ತೆ. ಇವಾಗ ನನಗೇನಾದರೂ ಅಯೋಡೋಬೆಂಜಿನ್ ಬೇಕು ಅಂತ ಜಸ್ಟು ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ ಬೆಂಜಿನ್ ಡೈಅಜೋನಿಯಂ ಕ್ಲೋರೈಡ್ನ ತೊಗೊಳ್ಳೋಣ. ಇದಕ್ಕೆ ಡೈರೆಕ್ಟಾಗಿ ನಾನು ಪೊಟ್ಯಾಷಿಯಮ್ ಅಯೋಡೈಡ್ನ ಆ್ಯಡ್ ಮಾಡಿ ಶೇಕ್ ಮಾಡಿದ್ರೆ ಸಾಕು. ಏನು ಸಿಗುತ್ತೆ ನನಗೆ? ವಿ ಗೆಟ್ ಅಯೋಡೋಬೆಂಜಿನ್ ಆ್ಯಸ್ ದ ಪ್ರಾಡಕ್ಟ್ ವಿತ್ ದ ಲಿಬರೇಷನ್ ಆಫ್ ನೈಟ್ರೋಜನ್ ಗ್ಯಾಸ್. ಓಕೆ, ಇದನ್ನ ಅಂತ ಕರ್ಕೊಳ್ತೀವಿ ಅಯೋಡೋಬೆಂಜಿನ್. ಇದನ್ನು ಬೆಂಜಿನ್ ಡೈಅಜೋನಿಯಂ ಕ್ಲೋರೈಡ್ ಅಂತ ಕರ್ಕೊಳ್ತೀವಿ. ಇಷ್ಟೇನಪ್ಪ. ದಿಸ್ ಈಸ್ ಅಬೌಟ್ ಸ್ಯಾಂಡ್ಮೇಸ್ ರಿಯಾಕ್ಷನ್. ಏನು ಸ್ಯಾಂಡ್ಮೇಸ್ ರಿಯಾಕ್ಷನ್ ಅಂತ ಹೇಳಿದ್ರೆ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ನೈಟ್ರೈಟ್ ಇನ್ ದ ಪ್ರೆಸೆನ್ಸ್ ಆಫ್ HCl ಗಿವ್ಸ್ ಬೆಂಜಿನ್ ಡೈಅಜೋನಿಯಂ ಕ್ಲೋರೈಡ್ ಆ್ಯಂಡ್ ಅಪಾನ್ ಟ್ರೀಟ್ಮೆಂಟ್ ವಿತ್ ಕಾಪರ್ ಹ್ಯಾಲೈಡ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಹ್ಯಾಲೋಜನ್ ಆ್ಯಸಿಡ್ಸ್ ಗಿವ್ಸ್ ಹ್ಯಾಲೋಬೆಂಜಿನ್. ಇಲ್ಲಿ ಕ್ಲೋರಿನ್ ಇತ್ತು ಅಂದರೆ ಕ್ಲೋರೋಬೆಂಜಿನ್ ಬರುತ್ತೆ, ಬ್ರೋಮಿನ್ ಇತ್ತು ಅಂದರೆ ಬ್ರೋಮೋಬೆಂಜಿನ್ ಬರುತ್ತೆ. ಇವಾಗ ನನಗೆ ಅಯೋಡೋಬೆಂಜಿನ್ ಬೇಕು ಅಂದರೆ ಕಾಪರ್ ಅಯೋಡೈಡ್ನ ಆ್ಯಡ್ ಮಾಡೋ ಅವಶ್ಯಕತೆಯೇ ಇರಲ್ಲ. ಸಿಂಪಲ್ಲಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಪೊಟ್ಯಾಷಿಯಮ್ ಅಯೋಡೈಡ್ನ ಆ್ಯಡ್ ಮಾಡೋದು, ಜಸ್ಟ್ ಶೇಕ್ ಮಾಡೋಣ, ನಮಗೇನು ಸಿಗುತ್ತೆ? ವಿ ಗೆಟ್ ಅಯೋಡೋಬೆಂಜಿನ್ ಆ್ಯಸ್ ದ ಪ್ರಾಡಕ್ಟ್. ಇಷ್ಟು ಬಂದು ಪ್ರಿಪರೇಷನ್ ಮೆಥಡ್ಸ್ ಆಫ್ ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್. ಇನ್ನು ಮಿಕ್ಕಿದ್ದು ಫಿಸಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಕೆಮಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಹಾಗೆ ಪಾಲಿ ಹ್ಯಾಲೋಜನ್ ಕಾಂಪೌಂಡ್ಸ್ ಅಂತ ಬಂದಾಗ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಂಡ್ಕೊಡ್ತೀನಿ. ಆ್ಯಂಡ್ ನನ್ನ ಪಾಠ ನಿಮಗೆ ಇಷ್ಟ ಆಗಿತ್ತು ಅಂತೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.